ವಿಜಯಪುರ ಜಿಲ್ಲೆಯಲ್ಲಿ ಸಮಾಜಮುಖಿ ಕಾರ್ಯಕ್ಕೆ ಮತ್ತೊಂದು ಉತ್ತಮ ಉದಾಹರಣೆ ಕಾಣಿಸಿತು. ಬಿಜಾಪುರ ಹುನಗುಂದ ಟೋಲ್ ವೇಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ತಮ್ಮ ಸಿಎಸ್ಆರ್ ಅನುದಾನದಡಿ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಹಲವು ಉಪಯುಕ್ತ ಸೌಲಭ್ಯಗಳನ್ನು ಒದಗಿಸಿದೆ. ಸಂಸ್ಥೆಯ ವತಿಯಿಂದ ಸರ್ಕಾರಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ, ವಿದ್ಯಾರ್ಥಿಗಳಿಗೆ ಕ್ರೀಡಾ ಉಪಕರಣಗಳು ಹಾಗೂ ಶಾಲಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸ್ಥೆಯ ಪ್ರತಿನಿಧಿಗಳು, ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಆರೋಗ್ಯಕರ ಪರಿಸರ ಕಲ್ಪಿಸುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿದರು. ಶುದ್ಧ ಕುಡಿಯುವ ನೀರಿನ ಘಟಕದಿಂದ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ನೀರು ದೊರೆಯಲಿದ್ದು, ಕ್ರೀಡಾ ಉಪಕರಣಗಳಿಂದ ವಿದ್ಯಾರ್ಥಿಗಳ ಕ್ರೀಡಾ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಲಿದೆ. ಶಾಲಾ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಸಂಸ್ಥೆಯ ಈ ಸಮಾಜಮುಖಿ ಕಾರ್ಯವನ್ನು ಮೆಚ್ಚಿ ಅಭಿನಂದನೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು. ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೆ ತಮ್ಮಿಷ್ಟು ಏನು ಕೊಡುಗೆಗಳನ್ನು ಕೊಡಬೇಕಂತಕ್ಕಂಥ ಈ ಒಂದು NGO ಸಂಸ್ಥೆಯವರು ಬರ್ತಕ್ಕಂಥ ಸಂದರ್ಭದಲ್ಲಿ ಹಿತೇಶ್ರವರು NGO ಈ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ತಕ್ಕಂಥ ಒಂದು ಸ್ವಲ್ಪ ಅವರು ತಮ್ಮಿಷ್ಟು ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು. Good morning, everybody. Sorry, I don't know how to speak the Kannada, so I can speak Hindi or English. Before we start and my school students who sing the prayer for the same, so I request all of you to please say. First of all, I thanks the Introice company who given us the opportunity to and supported the BHDPL team to make a Gyan project here. It's a wonderful. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಪ್ರಾಜೆಕ್ಟ್ ಡೈರೆಕ್ಟರ್ NHI PEY ವಿಜಯಪುರ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಶಿವರುದ್ರಪ್ಪ ಕಬಾಡಿಗೆ ಅವರನ್ನು ಕೂಡ ಅರಣ್ಯ ಅಧಿಕಾರಿಗಳು ವಿಜಯಪುರ ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ತುಂಬಿರುವುದಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಿಲ್ಲೆಯ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗೆ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯಗಳನ್ನು ಕೊಡಬೇಕು. ನಮ್ಮ ಶಾಲೆಯ ಸರ್ಕಾರಿ ಶಾಲೆಯ ಅನುದಾನಿಕ ಎಲ್ಲ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯವನ್ನು ಕೊಡುವುದರ ಮುಖೇನ ವಿಜಯಪುರ ಜಿಲ್ಲೆಯಲ್ಲಿ ಶೈಕ್ಷಣಿಕ ಈ ಒಂದು ಎಲ್ಲ ಅತಿಥಿ ಮಹೋದಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಸ್ವಾಗತಿಸುವ ಕಾರ್ಯಕ್ರಮ. ಪ್ರಪ್ರಥಮ ಬಾರಿಗೆ ಮೇಕಿಂಗ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಿತೇಶ್ರವರನ್ನ ಈ ಒಂದು ಜೋರಾದ ಚಪ್ಪಾಳೆ ತಟ್ಟುವುದರ ಮುಖೇನ ಮಕ್ಕಳು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗೌರವಿಸಬೇಕಂತ ಕೇಳ್ತಾ ಇದ್ದೇನೆ. ಸನ್ಮಾನಿಸಿ ಸ್ವಾಗತಿಸಬೇಕಂತ ಕೇಳ್ತಾ ಇದ್ದೇನೆ. ಸರ್ ಇಲ್ಲಿ ನೋಡಿ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 3 ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ
We had inaugurated our RO plant, which is capacities of 200 liter per day, and is very good. We can give a maximum water benefits to villagers. Request to them. I say I will take a little bit short of times and request all the dignitaries to come here. Thank you very much. And to my students, my staff, and DSF team, given us a very good support to make such a grand event. Gnandan and the Sanjeevani project for the RO. Thank you very much. Thank you very much. Thank you. Congratulates the respected institutions. Secondly, CSR fund is a cooperative social responsibility. ಈಗ ಹೆಂಗೆ ಪೊಲೀಸ್ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅಟ್ ದ ಸೇಮ್ ಟೈಮ್, ಸೊ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್, ಕಂಪ್ನಿ, ಫರ್ಮ್ ಇದ್ದಾಗ ಸಹ ವಾಟ್ ದೇ ಗೆಟ್ ಫ್ರಮ್ ದ ಸೊಸೈಟಿ, ಒಂದು ಸರ್ಟನ್ ಅಚೀವ್ಮೆಂಟ್ ಮಾಡಿದ ತಕ್ಷಣ ಫ್ರಮ್ ದ ನೀನು ನೆಟ್ ಪ್ರಾಫಿಟ್ ಒಂದಿಷ್ಟು 200 crores 500 crores ರೀಚ್ ಆದ ತಕ್ಷಣ ದೇ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಅಂಡ್ ಗೆಟ್ ಬ್ಯಾಕ್ ಟು ದ ಸೊಸೈಟಿ. ಅದೇ ಎಷ್ಟು ಸೊಸೈಟಿಂದ ನಾನು ತಗೊಂಡಿದ್ದೀನಿ, ಇವಾಗ ನಾನು ಅಚೀವ್ಮೆಂಟ್ ಆಗಿದೆ, ಸೊ ವಿಲ್ ಡೂ ಸಮ್ ಹಾನರ್ ಆರ್ ಸಮ್ privileges and the pleasures to give back to the society. It's like a gratitude to the society. ನಾವು ಸಮಾಜದ ಏನ್ ತಗೊಂಡಿರ್ತೀವಿ, ಸೊ ಒಂದು ಕೃತಜ್ಞತೆ ಭಾವ, ಒಂದು ಧನ್ಯತೆ ಭಾವದಿಂದ ಅಷ್ಟಿದೆ, ಒಂದು 2% ನಂದು ಗಳಿಸಿರೋದ್ರಲ್ಲಿ, ಆನ್ಯುವಲ್ ಗಳಿಸಿರೋದ್ರಲ್ಲಿ ನಾನು ವಾಪಸ್ ಸೊಸೈಟಿಗೆ ಕೊಡಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ದಟ್ ವಾಟ್ಸ್ ದ CSR fund means. So I'm so thankful and so honored to be here, and so I would like to say the thankfuls for inviting me and giving this great opportunity. Thank you all.